ಪಾಕಿಸ್ತಾನದ ಕರಾಚಿ ಜೈಲಿನಿಂದ 200ಕ್ಕೂ ಹೆಚ್ಚು ಕೈದಿಗಳು ಪರಾರಿ. ವಿಡಿಯೋ ವೈರಲ್. ಪಾಕಿಸ್ತಾನದ ಕರಾಚಿ ಜೈಲಿನಿಂದ 200 ಕೈದಿಗಳು ಪರಾರಿಯಾಗಿದ್ದಾರೆ. ಸೋಮವಾರ ರಾತ್ರಿ ಭೂಕಂಪದಿಂದ ಉಂಟಾದ ಅವ್ಯವಸ್ಥೆಯಿಂದ ಕರಾಚಿಯ ಹೈಸೆಕ್ಯೂರಿಟಿ ಮಾಲಿ ಜೈಲಿನಿಂದ 200ಕ್ಕೂ ಹೆಚ್ಚು ಕೈದಿಗಳು ಪರಾರಿಯಾಗಿದ್ದಾರೆ. ಅದರಲ್ಲಿ ಕೆಲವರು ಕ್ರೂರ ಅಪರಾಧಿಗಳು. ಗುಂಡಿನ ದಾಳಿಯಲ್ಲಿ ಒಬ್ಬ ಕೈದಿ ಸಾವನ್ನಪ್ಪಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ 3 ಫ್ರಾಂಟಿಯರ್ ಕಾರ್ಪ್ಸ್ ಸಿಬ್ಬಂದಿ ಮತ್ತು ಜೈಲು ಸಿಬ್ಬಂದಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದು ಜೈಲನ್ನ ಘರ್ಷಣೆ ವಲಯವನ್ನಾಗಿ ಪರಿವರ್ತಿಸಿದೆ. ಕರಾಚಿಯನ್ನ ಕಟ್ಟೆಚ್ಚರದಲ್ಲಿ ಇರಿಸಲಾಗಿದೆ. ನಗರದಲ್ಲಿ ಸಂಭವಿಸಿದ ಭೂಕಂಪನದ ನಂತರ ಭದ್ರತಾ ಲೋಪದ ಸಮಯದಲ್ಲಿ ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡರು. ಮುನ್ನೆಚ್ಚರಿಕಾ ಕ್ರಮವಾಗಿ ಕೈದಿಗಳನ್ನ ತಾತ್ಕಾಲಿಕವಾಗಿ ಅವರ ಬ್ಯಾರಕ್ಗಳಿಂದ ಸ್ಥಳಾಂತರಿಸಲಾಯಿತು. ಪರಿಣಾಮವಾಗಿ 700ರಿಂದ 1000 ಕೈದಿಗಳು ಮುಖ್ಯ ದ್ವಾರದ ಬಳಿ ಜಮಾಯಿಸಿದರು. ಅವ್ಯವಸ್ಥೆಯ ನಡುವೆ 100ಕ್ಕೂ ಹೆಚ್ಚು ಕೈದಿಗಳು, ಅವರಲ್ಲಿ ಹಲವರು ಗಂಭೀರ ಕ್ರಿಮಿನಲ್ ಆರೋಪಗಳನ್ನ ಎದುರಿಸುತ್ತಿದ್ದು ಗೇಟ್ ತೆರೆದು ಪರಾರಿಯಾಗಿದ್ದರು. ಗಲಾಟೆ ಸಮಯದಲ್ಲಿ ಕೈದಿಗಳು ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡರು ಮತ್ತು ಅಧಿಕಾರಿಗಳ ಮೇಲೆ ಗುಂಡು ಕೂಡ ಹಾರಿಸಿದರು. ಇದು ಜೈಲಿನಲ್ಲಿ ಭದ್ರತೆ ಮತ್ತು ತುರ್ತು ಸಿದ್ಧತೆಯಲ್ಲಿ ನಗಮನಾರ್ ಅನ್ಯೋನ್ಯತೆಗಳನ್ನ ಬಹಿರಂಗಪಡಿಸಿತು. ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಹಲವಾರು ಕೈದಿಗಳು ಕರಾಚಿಯ ಬೀದಿಗಳಲ್ಲಿ ಓಡಾಡುತ್ತಿರುವುದನ್ನ ತೋರಿಸಿರುವ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ.